ಎಲ್ರಿಗೂ ನಮಸ್ತೆ. ಇಂದು ನಾವು ಏನು ಮೌನ ಪ್ರತಿಭಟನೆಗೆ ಎಲ್ಲರೂ ಸೇರಿದ್ದೀವಿ. ಇದು ಏನು ಉದ್ದೇಶ ಅಂದರೆ, ಯಾವುದೇ ಸ್ವಾಮೀಜಿಗಳ ಬಗ್ಗೆ ಯಾರೂ ಕೂಡ ನಾಗರಿಕರು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಬಗ್ಗೆ ಮಾತಾಡಕೂಡ್ದು ಅನ್ನೋದು ಒಂದು ಉದ್ದೇಶ. ಇದರಲ್ಲಿ ಸುಮಾರು ಮೈಸೂರು ನಾಗರಿಕರು ಸುಮಾರು ಒಂದು 200-300 ಜನ ಬಂದು ಸೇರಿದ್ದಾರೆ. ಇವತ್ತಿನ ದಿವಸ ನಾವು ಯಾರೂ ಒಬ್ಬರು ಸಾಮಾನ್ಯ ಮನುಷ್ಯರು ಅಂಥ ದೊಡ್ಡ ಸ್ವಾಮೀಜಿಗಳ ಬಗ್ಗೆ ಮಾತಾಡೋಕ್ಕೆ ನಾವು ಯಾರೂ ಕ್ವಾಲಿಫೈ ಆಗಿಲ್ಲ. ಆಮೇಲೆ ಇವತ್ತು ಇಡೀ ಸರ್ಕಾರಗಳೇ ನಾಚುವಂಥ ಕೆಲಸಗಳು ಒಂದು ಮಠಗಳ ವತಿಯಿಂದ ಆಗ್ತಿದೆ. ಅದು ಎಜುಕೇಷನ್ ಆಗಿರ್ಬೋದು, ಅವರ ಹೆಲ್ತ್ ಆಗಿರ್ಬೋದು, ಅವರ ಅಕ್ಷರ ಅಭ್ಯಾಸ ಆಗಿರ್ಬೋದು, ಮತ್ತು ಬಡವರಿಗೆ ಊಟ ಒದಗಿಸೋ ಕೆಲಸ ಆಗಿರ್ಬೋದು. ಒಂದು ಸರ್ಕಾರಗಳಿಗೇ ಒಂದು ಇದಾಗಿ ಮಾಡೋ ಕೆಲಸಗಳಾಗ್ತಿದೆ ಒಂದು ಮಠಗಳ ಬಗ್ಗೆ. ಆದರೆ ಅವರು ವೈಯಕ್ತಿಕವಾಗಿ ಅವ್ರದ್ದು ಏನೇ ಅಭಿಪ್ರಾಯಗಳಿದ್ರು ಸ್ವಾಮೀಜಿ ಜೊತೆ ಹೋಗಿ ಚರ್ಚಿಸಿ ಮಾತಾಡ್ಬೋದು. ಅದು ಬಿಟ್ಟು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡೋದನ್ನ ನಾವು ಖಂಡಿಸ್ತೀವಿ. ಅದಲ್ಲದೆ ಇವತ್ತಿನ ದಿವಸ ನಾವು ಭಾರತ ಇಷ್ಟು ಚೆನ್ನಾಗಿರೋಕ್ಕೆ ಕಾರಣನೇ ನಮ್ಮ ಗುರುಗಳೇ, ಎಲ್ಲ ಧರ್ಮದ ಗುರುಗಳಿಂದನೇ ಇದು ಸಾಧ್ಯ ಆಗಿರೋಕ್ಕೆ ಸಾಧ್ಯ. ಸೊ ನಮ್ಮ ಕಳಕಳಿಯ ಮನವಿ ಏನಂದರೆ, ನಾವು ಯಾರ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಟ್ ದ ಸೇಮ್ ಟೈಮ್ ಬೇರೆಯವರು ನಮ್ಮ ಗುರುಗಳ ಬಗ್ಗೆ, ಯಾವುದೇ ಧರ್ಮದ ಗುರುಗಳಾಗಿರ್ಬೋದು, ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಅದನ್ನು ಸಹಿಸಲ್ಲ. 100% ಖಂಡಿಸ್ತೀವಿ. ಇದೇ ಥರ ಕಂಟಿನ್ಯೂ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಕಾನೂನು ಅದು ಆಗಬೇಕಾ ಬೇಡವಾ ಅನ್ನೋದು ನಾವು ಹೇಳೋಷ್ಟು ದೊಡ್ಡವರಲ್ಲ, ಇಲ್ಲ ಒತ್ತಾಯ ಮಾಡಲ್ಲ. ಬಟ್ ಅವರ ಪರ್ಸನಲ್ ಕ್ಯಾರೆಕ್ಟರ್ ಚೇಂಜ್ ಆಗಲಿ ಅಂತ ನಾವು ಕೋರ್ಕೋತೀವಿ. ಬಿಕಾಸ್ ಕಾನೂನು ಪನಿಷ್ಮೆಂಟ್ ಕೊಡೋದು ಅದೆಲ್ಲ ಇದೆ. ಬಟ್ ಆದರೂ ಒಬ್ಬರು ಅವರ ವೈಯಕ್ತಿಕವಾಗಿ ನಮ್ಮ ಹಿಂದೂ ಧರ್ಮದವರು ಹಿಂದೂಗಳೇ ಮಾತಾಡಬಾರ್ದು ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೇವ್ ಹಿಂದೂ ಟೆಂಪಲ್ಸ್ ಅನ್ನೋ ಒಂದು ಸಂಸ್ಥೆ ಅಡಿಯಲ್ಲಿ ಇವತ್ತೇನು ನಾವು ನಮ್ಮ ಗುರು ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇದು ಯಾವುದೇ ಒಬ್ಬ ಧಾರ್ಮಿಕ ಗುರುವಿನ ಪರವಾಗಲ್ಲ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧವಾದದ್ದಲ್ಲ. ಇದು ಒಟ್ಟು ಒಂದು ಸಂದೇಶ ಕೊಡುವಂಥ ಒಂದು ಉದ್ದೇಶ ಅಷ್ಟೇ. ಅಂದರೆ ಒಂದು 4 ಗೋಡೆ ಮಧ್ಯೆ ನೀವು ಮಾತಾಡಬೇಕಾದ ವಿಚಾರಗಳನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಚರ್ಚೆ ಮಾಡಿ ಸಮಾಜದಲ್ಲಿ ಪರ ವಿರೋಧ ಚರ್ಚೆಯನ್ನು ಹುಟ್ಟಾಕುವಂಥದ್ದೇನಿದೆ ಅದು ತಪ್ಪು. ಅಂಥ ವಿಚಾರಗಳಿಗೆ ಯಾರೂ ಆಸ್ಪದ ಕೊಡಬಾರದು ಅನ್ನುವಂಥದ್ದು. ಯಾಕಂದರೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಅಕ್ಷರ ಅನ್ನ ಆರೋಗ್ಯ, ಇದು ಮಠಮಾನ್ಯಗಳ ಒಂದು ಸೂತ್ರ. ಇದನ್ನು ಒಂದು ಸರ್ಕಾರಗಳು ಎಷ್ಟು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಎಡಗಿರುವಂಥ ಸಮಯದಲ್ಲಿ ಒಂದು ಮಠಮಾನ್ಯಗಳು, ಅದು ಯಾವುದೇ ಮಠ ಆಗಿರಲಿ, ಇದನ್ನು ಕಾರ್ಯರೂಪಕ್ಕೆ ತಂದಿದೆ ಮತ್ತು ಶಿಸ್ತಾಗಿ ಜಾರಿ ಮಾಡಿದೆ. ಅಂಥ ಸಮಯದಲ್ಲಿ ಅವರ ಇತಿಮಿತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ಮಠಾಧೀಶರಾದರೂ ಅವರ ಇತಿಮಿತಿ ಎಲ್ಲೇ ಮೀರಿ ಏನೂ ಮಾಡೋಕ್ಕಾಗೋದಿಲ್ಲ. ಈಗಿರುವಂಥ ಸಮಯದಲ್ಲಿ ಒಬ್ಬ ಧರ್ಮಗುರುಗಳ ಬಗ್ಗೆ ಇವೇನೇ ಅಭಿಪ್ರಾಯ ಭೇದ ಅಥವಾ ಸಿದ್ಧಾಂತ ಭೇದ ಏನಾದರೂ ಇರ್ಬೋದು, ಆದರೆ ಸಾರ್ವಜನಿಕ ಸಭೆಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ಚರ್ಚೆ ಮಾಡೋದು, ಸಾಮಾಜಿಕ ಜಾಲತಾಣಗಳ ಮೂಲಕ ಪರವಿರೋಧ ಚರ್ಚೆ ಮಾಡುವಂಥದ್ದು ಏನಿದೆಯಲ್ಲ, ಅದು ಅವ್ರ ಮಾನಸಿಕ ವಿಕೃತಿನ ತೋರಿಸುತ್ತೆ. ಅದನ್ನು ಮಾಡಬಾರ್ದು ಅನ್ನುವಂಥದ್ದು ಹೇಳ್ತೀವಿ. ಇವತ್ತು ಏನು ಈ ವಿಚಾರವಾಗಿ ಮೌನ ಪ್ರತಿಭಟನೆ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಈ ಥರ ವಿಚಾರಗಳು ಮತ್ತೆ ಮರುಕಳಿಸಿದರೆ ಮೌನ ಪ್ರತಿಭಟನೆ ಬದಲಿಗೆ ನಾವು ಕ್ರಾಂತಿಯುತ ಪ್ರತಿಭಟನೆಗೆ ಮುಂದಾಗ್ತೀವಿ. ಸೊ ಅದಕ್ಕೆ ಅವಕಾಶ ಕೊಡಬಾರ್ದು. ಯಾರೇ ಆದರೂ ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಮಾತಾಡಬೇಕಂದ್ರೆ ನಾಲ್ಗೆ ಮೇಲೆ ಇಡ್ತಾ ಇರಬೇಕು. ಅದನ್ನು ಸಾರ್ವಜನಿಕರಿರ್ಬೋದು, ರಾಜಕಾರಣಿಗಳಿರ್ಬೋದು, ಅಥವಾ ಯಾರೇ ಆದರೂ ಕೂಡ ಅದು ಅನ್ವಯಿಸುತ್ತೆ ಅನ್ನುವಂಥದ್ದು ವಿಚಾರ ಹೇಳ್ತೀವಿ. ಎಲ್ಲ ನಾಗರಿಕರು ಸೇವ್ ಹಿಂದೂ ಟೆಂಪಲ್ಸ್ ಎಂಬ ಶೀರ್ಷಿಕೆಯಡಿ ನಿಖಿಲೇಶ್ ಅವರ ನೇತೃತ್ವದಲ್ಲಿ ಒಂದು ಮೌನ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಮಠಮಾನ್ಯಗಳು ಒಂದು ಸರ್ಕಾರಕ್ಕೆ ನಾಚಿಕೆ ಆಗೋ ರೀತಿಯಲ್ಲಿ, ಅಂದರೆ ಸರ್ಕಾರಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಅವಯವದ ವ್ಯಾಪ್ತಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ವಿಶೇಷವಾಗಿ ಈ ಭಾಗದಲ್ಲಿ ಆದಿಚುಂಚನಗಿರಿ ಮಠ, ಸುತ್ತೂರು ಮಠ, ಸಿದ್ಧಗಂಗೆ ಮಠ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಅದರದೇ ಆದಂಥ ಕೊಡುಗೆಗಳನ್ನು ಎಲ್ಲ ವರ್ಗದ ಜನರಿಗೆ ನೀಡ್ತಾ ಬಂದಿದೆ. ಉದಾಹರಣೆಗೆ ಆದಿಚುಂಚನಗಿರಿ ಮಠದಲ್ಲಿ 650ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು, 16 ಆರೋಗ್ಯ ಕೇಂದ್ರಗಳು, 2 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತಿ ವರ್ಷಕ್ಕೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಪರಮಪೂಜ್ಯ ಗುರುಗಳನ್ನ ಇಂದಿನ ಭೈರವಕ್ಯ ಪರಮಪೂಜ್ಯ ಜಗದ್ಗುರುಗಳಾದಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈ ಪೀಠಕ್ಕೆ ತಂದು ಕೂರಿಸಿದ್ರೆ ಈ ಮಠ ಇನ್ನೂ ಹೆಚ್ಚು ಭಕ್ತರಿಗೆ ಒಂದು ಸೇವೆಯನ್ನು ಮಾಡುವಂಥ ಮತ್ತು ಸಮಾಜವಂತ ತಿದ್ದುವಂಥ ಕೆಲಸ ಮಾಡ್ತಾರೆ ಅಂತೇಳಿ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದ ಶ್ರೀಗಳನ್ನ ನೇಮಕ ಮಾಡಿರೋರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಯಾವುದೇ ಜನಪ್ರತಿನಿಧಿಗಳಾಗಲಿ
ಯಾವುದೇ ಪಕ್ಷದ ಮುಖಂಡರುಗಳಾಗಲಿ ಸಮಾಜದ ಮುಖಂಡರುಗಳಾಗಲಿ ಸ್ವಾಮೀಜಿಯವ್ರ ಹತ್ರ ಮಾತಾಡಲಿಕ್ಕೆ ಸರ್ವ ಸ್ವತಂತ್ರರಿರ್ತಾರೆ. ಅಂದರೆ ಸ್ವಾಮೀಜಿಯವ್ರ ಬಳಿ ಕೂತ್ಕೊಂಡು ಈಗ ಆಗಬೇಕು ಸ್ವಾಮೀಜಿ, ಯಾಕೆಂದರೆ ಭಕ್ತರಿದ್ರೆ ಮಠವನ್ನು ಯಾರು ಕಟ್ಟಿ ಬೆಳೆಸ್ತಾರೆ ಅಂತಂದರೆ ಭಕ್ತ ಸಮೂಹ. ಆ ಭಕ್ತ ಸಮೂಹದವ್ರು ಎಲ್ಲರೂ ಹೋಗಲ್ಲಿ ಅವ್ರ ಹತ್ರ ಚರ್ಚೆ ಮಾಡ್ಬೋದು. ಆದರೆ ಈ ಚರ್ಚೆ ಯಾಕೆ ಉಟ್ಕೊಳ್ತು, ಅದಕ್ಕೆ ಕಾರಣ ಏನು, ಅದ್ರ ಹಿನ್ನೆಲೆ ಯಾರು, ಅದ್ರ ಹಿಂದೆ ಯಾರಿದ್ದಾರೆ, ಆ ಪಕ್ಷ ಇದೆಯಾ, ಇಲ್ಲ ಯಾವ ಕಾರಣದ ವ್ಯಕ್ತಿಗಳಿದ್ದಾರೆ, ಇಲ್ಲ ಆ ಸ್ವಾಮಿಗಳನ್ನೇ ಟೀಕೆ ಮಾಡುವಂಥ ಒಂಥರ ಪೈಶ್ಚಾತ್ಯತ ಅಂದರೆ ಒಂದು ವಿಕೃತ ಮನಸ್ಥಿತಿ ಒಬ್ಬ ವ್ಯಕ್ತಿಗಿದೆಯಾ ಅನ್ನುವಂಥದ್ದು ನಿಜಕ್ಕೂ ಕೂಡ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾವತ್ತೂ ನಾವು ಯಾರ ಬಗ್ಗೆನಾದರೆ ಒಂದು ಬೆರಳು ತೋರಿಸ್ಬೇಕಾದ್ರೆ ಇನ್ನು ಉಳಿದ 4 ಬೆರಳುಗಳು ನಮ್ಮನ್ನೇ ತೋರಿಸ್ತಾ ಇರುತ್ತೆ. ಹಂಗಾಗಿ ಇದಾಗಬಾರ್ದು. ಯಾಕೆಂದರೆ ಸಮಾಜದಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಒಂದು ಸರಿ ಚರ್ಚೆ ಶುರುವಾದರೆ ಅದು ಸಮಾಜಗಳ ಮಧ್ಯೆ ಮತ್ತು ಧರ್ಮಗುರುಗಳ ಬಗ್ಗೆ ಚರ್ಚೆ ಆಗ್ತದೆ. ಅದು ಸಮಾಜದಲ್ಲಿ ಇರ್ತಕ್ಕಂಥ ಭಕ್ತರು, ಮಠದ ಭಕ್ತರು ಮತ್ತು ಎಲ್ಲರಿಗೂ ಅದು ಒಂಥರ ಮುಜುಗರ ತರುವಂತಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಭಾರತ ದೇಶ ಒಂಥರ ಎಲ್ಲ ಧರ್ಮದವ್ರನ್ನ ಒಟ್ಟಾಗಿ ತೆಗೆದುಕೊಂಡ ಪ್ರತಿ 20 ಕಿಲೋಮೀಟ್ರಿಗೆ ಒಂದು ಭಾಷೆ ಚೇಂಜ್ ಆಗುತ್ತೆ, ಧರ್ಮ ಚೇಂಜ್ ಆಗುತ್ತೆ, ಆಚಾರ ವಿಚಾರಗಳು ಚೇಂಜ್ ಆಗ್ತವೆ. ಇವತ್ತಿಗೂ ಭಾರತ ರಾಷ್ಟ್ರ, ಭಾರತ ಮಾತೆ ಇವತ್ತೊಂದು ನಮ್ಮಲ್ಲಿ ಭಾತೃತ್ವ ಮತ್ತು ಎಲ್ಲರೂ ನಮ್ಮವರು ಅಂತ ನಾವು ಬಾಳಲಿಕ್ಕೆ, ನಾವೆಲ್ಲ ಸಮೃದ್ಧಿ ಜೀವನ ನಡೆಸಲಿಕ್ಕೆ ಮಠಾಧೀಶರ ಅವರ ಸೇವೆ ಭಾಳ ದೊಡ್ಡದಾಗಿರುತ್ತೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಸ್ವಾಮೀಜಿಯವ್ರ ಬಗ್ಗೆ, ಎಲ್ಲ ಸಮಾಜದ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರದಿಂದ ಮಾತಾಡ್ತಾರೆ.